आशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। लक्ष्मीपतेः पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। एतेषां पञ्चेन्द्रियाणां मनः ಅನಧಿಷ್ಠಿತತ್ವಂ ಕಾಚಕಾಮಾಲಯಾಶ್ಚ ದೋಷಾಹ. ಹಾಗೆ ಅಂತ ಇಂದ್ರಿಯಗಳಲ್ಲಿ ಬರತಕ್ಕ ದೋಷಗಳನ್ನು ನಾವು ನೋಡಿದ್ದೀವಿ. ಇನ್ನು ಈ ಮನಸ್ಸಿನ ವಿಚಾರ, ಮನಸ್ಸಿನ ವಿಷಯ ಯಾವುದು ಅಂತ ಮೊದಲು ಹೇಳ್ತಾರೆ. ಮನಸ್ಸಸ್ತು ಬಾಹ್ಯೇಂದ್ರಿಯ ಅಧಿಷ್ಠಾನೇನ ಏತೆ ಸರ್ವೇ ವಿಷಯಾಹ. ಹಾಗೆ ಅಂತ ಹಿಂದೆ ನಾವು ನೋಡಿದ್ದೀವಿ. ಮನಸ್ಸು ಅನಧಿಷ್ಠಿತತ್ವ ಅಂದ್ರೆ ಇಂದ್ರಿಯಗಳು ಮತ್ತು ಮನಸ್ಸು ಕನೆಕ್ಷನ್ ಇದ್ರೆ ಮಾತ್ರ ಜ್ಞಾನ ಬರುತ್ತದೆ ನಮಗೆ. ಇಲ್ಲದಿದ್ರೆ ಒಂದು ಪುಸ್ತಕವನ್ನು ನೋಡ್ತೀವಿ ಅಥವಾ ಏನೋ ಒಂದು ಹಾಡು ಕೇಳ್ತೀವಿ, ಮನಸ್ಸು ಎಲ್ಲೋ ಇತ್ತು ಹಾಗೆ ಅಂದ್ರೆ ಪುಸ್ತಕದ ಜ್ಞಾನ ಮನಸ್ಸಿಗೆ ಬರೋದಿಲ್ಲ, ಶಬ್ದವು ಹಾಡು ಕೇಳಿಸೋದಿಲ್ಲ. ಅದು ಒಂದು. ಇನ್ನೊಂದು, ಮನಸ್ಸಿಗೆ ಅನೇಕ ಇಂದ್ರಿಯಗಳ ಜೊತೆಗೆ ಕನೆಕ್ಟ್ ಮಾಡಿ ಜ್ಞಾನವನ್ನ ಪಡೆಯುವ ಒಂದು ಸಾಮರ್ಥ್ಯ ಇದೆ. ಮಲ್ಟಿಟಾಸ್ಕಿಂಗ್ ಅಂತ ಕರಿತೀವಿ ನೋಡಿ. ಏಕಕಾಲದಲ್ಲಿ ಅನೇಕ ಇಂದ್ರಿಯಗಳ ಜೊತೆಗೆ ಸಂಪರ್ಕವನ್ನ ಪಡೆದು ಜ್ಞಾನವನ್ನ ಪಡ್ಕೊಳ್ಳಿಕ್ಕಾಗ್ತದೆ. ಉದಾಹರಣೆಗೆ ಪುಸ್ತಕ ನೋಡ್ತಾ ಇರ್ತೀವಿ, ಹಾಡು ಕೇಳ್ತಾ ಇರ್ತೀವಿ, ಫ್ಯಾನ್ ಹಾಕೊಂಡು ಗಾಳಿಯನ್ನ ಪಡೀತಾ ಇರ್ತೀವಿ, ಮತ್ತು ಬಾಯಲ್ಲಿ ಏನೋ ಮೆಲುಕಾಗ್ತಾ ಇರ್ತೀವಿ ಅಂತ ಇಟ್ಕೊಳ್ಳೋಣ. ಎಲ್ಲಾ ಇಂದ್ರಿಯಗಳಿಂದಲೂ ಕೂಡ ನಮಗೆ ಜ್ಞಾನ ಒಟ್ಟಿಗೆ ಬರ್ತದೆ. ಆ ತರ ಮನಸ್ಸು ಕೆಲಸ ಮಾಡ್ತದೆ ಹಾಗೆ ಅಂತ ಹೇಳ್ತಾರೆ. ಆದ್ರೆ ಮನಸ್ಸು ಮಾತ್ರ ಆ ಒಂದು ಸಂಪರ್ಕ ಕಳ್ಕೋತು ಅಂದ್ರೆ ಇಂದ್ರಿಯಗಳ ಜೊತೆಗೆ ಆ ಒಂದು ಸಂಪರ್ಕ ಅಂದ್ರೆ ಏನರ್ಥ, ಆ ಒಂದು ಲಿಸನಿಂಗ್ ಅಂತ ಹೇಳ್ತಾರೆ ನೋಡಿ. ಆ ತರ ಇಂದ್ರಿಯಗಳನ್ನ ಲಿಸನ್ ಮಾಡದೆ ಹೋದರೆ ಅದನ್ನ ಹೇಳ್ತಾರೆ. ಅದು ಜ್ಞಾನವನ್ನ ತಂದುಕೊಡೋದಿಲ್ಲ. ಸೊ ಒಟ್ಟು ಮನಸ್ಸಿನ ವಿಷಯ ಯಾವುದು ಅಂತ ನೋಡಿದ್ರೆ, ಮನಸ್ಸಸ್ತು ಬಾಹ್ಯೇಂದ್ರಿಯ ಅಧಿಷ್ಠಾನೇನ, ಬಾಹ್ಯ ಇಂದ್ರಿಯದ ಜೊತೆಗೆ ಅಂದ್ರೆ ಬಾಹ್ಯ ವಿಷಯವನ್ನ ತಂದುಕೊಡುವ ಇಂದ್ರಿಯಗಳು ಅಂದ್ರೆ ಶಬ್ದ, ಇದು ಚಕ್ಷುರಿಂದ್ರಿಯ ಮುಂತಾದವುಗಳು. ಅದರ ಅಧಿಷ್ಠಾನದಿಂದ ಏತೇ ಸರ್ವೇ ಅಂದ್ರೆ ಆ ಬಹಿರಿಂದ್ರಿಯಕ್ಕೆ ಯಾವುದೆಲ್ಲ ವಿಷಯವಾಗಿ ಇರುತ್ತದೋ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಹಾಗೆ ಅಂತ, ಅದೆಲ್ಲವೂ ಕೂಡ ಮನಸ್ಸಿನ ವಿಷಯವೂ ಕೂಡ ಆಗಿದೆ ಅಂತ ಅರ್ಥ. ಮ್ಯೂಟ್ ಮಾಡ್ಕೊಂಬಿಡಿ, ಬ್ಯಾಕ್ ಗ್ರೌಂಡ್ ಸೌಂಡ್ ಬರ್ತಾ ಇದೆ. ಇನ್ನು ಬಹಿರಿಂದ್ರಿಯ ಬಹಿರಿಂದ್ರಿಯ ನೈರಪೇಕ್ಷೇನ ಅತೀತಾಃ ಪದಾರ್ಥಾಃ ಮನೋವಿಷಯಾಃ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ಬಹಿರಿಂದ್ರಿಯ ನೈರಪೇಕ್ಷೇನ ನಿಮಿಷ. ಮೊದಲು ನೋಡಿದ್ದೀವಿ, ಬಾಹ್ಯ ಇಂದ್ರಿಯಗಳು ಯಾವ್ಯಾವ್ದು ಗ್ರಹಿಸ್ತದೋ ಅದೆಲ್ಲವೂ ಕೂಡ ಮನಸ್ಸಿನ ವಿಷಯ ಆಗಿದೆ ಅಂತ. ಅದೊಂದು ಕ್ಯಾಟಗರಿ ಆಯಿತು. ಇನ್ನೊಂದು ಕ್ಯಾಟಗರಿ ಬಹಿರಿಂದ್ರಿಯ ನೈರಪೇಕ್ಷೇನ ಅತೀತಾಃ ಪದಾರ್ಥ. ಬಹಿರಿಂದ್ರಿಯಗಳ ಅಪೇಕ್ಷೆ ಪಡದೇನೆ ಅತೀತಾಃ, ಹಿಂದೆ ನಾವೇನು ಪದಾರ್ಥಗಳನ್ನ
ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಅದು ಕೂಡ ಮನಸ್ಸಿನ ವಿಷಯವೇ ಆಗಿರುತ್ತದೆ ಹಾಗೆ ಅಂತ ಹೇಳ್ತಾರೆ. ಅದರಿಂದ ಮನಸ್ಸಿನ ವಿಷಯ ಅಂದ್ರೆ ಎರಡು ಇದೆ. ಬಹಿರಿಂದ್ರಿಯಗಳಿಗೆ ಯಾವುದು ವಿಷಯವೋ ಅದೆಲ್ಲವೂ ಮನಸ್ಸಿನ ವಿಷಯ. ಇನ್ನು ಬಹಿರಿಂದ್ರಿಯ ಅಪೇಕ್ಷೆ ಇಲ್ಲದೇನೆ ಅತೀತಾಹ ಪದಾರ್ಥಾಹ ಅಂತ ಯಾವುದಿದೆ, ಇಂದ್ರಿಯಗಳಿಗೆ ಮೀರಿ ಇರತಕ್ಕದ್ದು. ಉದಾಹರಣೆಗೆ ನಿನ್ನೆ ಯಾವುದೋ ಒಂದು ಪುಸ್ತಕ ಓದಿದ್ದೀವಿ, ಭಾಗವತ ಕೇಳಿದ್ದೀವಿ, ಅದನ್ನ ಇವತ್ತು ಮತ್ತೆ ಮೆಲ್ಕಾಕ್ತೀವಿ ನೋಡಿ. ನಿನ್ನೆ ಕೇಳಿದ್ದು ಗುರುಮುಖಾಂತರ ಕೇಳಿದ್ದು ಭಾಗವತ, ಅದು ನಿನ್ನೆ ಪ್ರತ್ಯಕ್ಷ ಆಯಿತು, ಇಂದ್ರಿಯ ದ್ವಾರ ಮನಸ್ಸಿಗೆ ಜ್ಞಾನ ಬಂತು, ಅದು ಫಸ್ಟ್ ಕ್ಯಾಟಗರಿ. ಇದು ಎರಡನೇ ಕ್ಯಾಟಗರಿ, ಇವತ್ತೇನು ಗುರುಗಳೇನು ಹೇಳಿಲ್ಲ, ಬೇರೆ ವಿಷಯನೇ, ಆ ವಿಷಯ ಇವತ್ತೇನು ಹೇಳಿಲ್ಲ. ಅದರಿಂದ ಆದ್ರೂ ಕೂಡ ಅದೇ ವಿಷಯವನ್ನೇ ನಿನ್ನೆ ಗುರುಗಳು ಏನು ಹೇಳಿದ್ರು ಅದೇ ವಿಷಯವನ್ನೇ ಭಾಗವತ ಶ್ಲೋಕವನ್ನೇ ಇವತ್ತು ಮೆಲುಕಾಗ್ತೀವಿ ಅಲ್ಲವೇ. ಅದು ಬಾಹ್ಯೇಂದ್ರಿಯ ನೈರಪೇಕ್ಷೇನ ಅತೀತಾಹ ಪದಾರ್ಥಾಹ. ಹಿಂದೆ ನಾವೇನು ಕೇಳಿದ್ದೀವಿ ಅದನ್ನೇ, ಅತೀತಾಹ ಅಂದ್ರೆ ಆ ಅರ್ಥ, ಭೂತಕಾಲ ಅರ್ಥ ಬಂತು. ಹಿಂದೆ ನಾವೇನು ಕೇಳಿದ್ದೀವಿ ಅದನ್ನೇ ಮತ್ತೆ ಏನು ಪದಾರ್ಥಗಳನ್ನ ಮೆಲುಕಾಗ್ತೀವಿ, ಅದು ಕೂಡ ಮನಸ್ಸಿನ ವಿಷಯವೇ ಆಗಿದೆ ಹಾಗೆ ಅಂತ. ಇದು ಒಟ್ಟು ಆ ವಾಕ್ಯದ ಅಭಿಪ್ರಾಯ. ಚಿತ್ತ ಕೂಡ ಮನಸ್ಸಿನ ಪದಾರ್ಥ ಅಂತಾನೆ ಗುರುಗಳೇ? ಹೌದು, ಚಿತ್ತ ಎಲ್ಲ ಮನಸ್ಸಿನ ಪ್ರಭೇದವೇ ಅದು ಕೂಡ. ಸ್ಮೃತಿ ಫಲಂ ಹಾಗೆ ಅಂತ. ಸ್ಮೃತಿ ಫಲಂ ಮಾನಸ ಪ್ರತ್ಯಕ್ಷಜ ಸ್ಮೃತಿ ಇತ್ಯುಕ್ತೆ. ಅಂದ್ರೆ ಆ ಒಂದು ಅದನ್ನೇ ಸ್ಮೃತಿ ಅಂತ ಕರಿತೀವಿ. ನಿನ್ನೆ ಏನು ಗುರುಗಳು ಹೇಳಿದ್ರೋ ಅದನ್ನ ಇವತ್ತು ನಾವೇನ್ ಮೆಲುಕು ಹಾಕೋದು ಸ್ಮೃತಿ ಅಂತ ಕರಿತೀವಿ. ಸೊ ಸ್ಮೃತಿ ಅಂದ್ರೆ ಯಾವುದು? ಮಾನಸ ಪ್ರತ್ಯಕ್ಷಜಾಹ ಸ್ಮೃತಿ. ಮಾನಸ ಪ್ರತ್ಯಕ್ಷಜ ಸ್ತ್ರೀಲಿಂಗದಲ್ಲಿದೆ. ಮಾನಸ ಪ್ರತ್ಯಕ್ಷಜ ಸ್ಮೃತಿ ಅಂದ್ರೆ ಏನು? ಮನಸ್ಸಿನ ಪ್ರತ್ಯಕ್ಷದಲ್ಲಿ ಯಾವುದು ಹುಟ್ಟುತ್ತದೋ ಅಂದ್ರೆ ಬಹಿರಿಂದ್ರಿಯದ ಅಪೇಕ್ಷೆ ಇಲ್ಲದೇನೆ ನಾವು ಹಿಂದೆ ಏನು ಕೇಳಿದ್ದೀವಿ ಅದು ಮನಸ್ಸಿನಲ್ಲಿ ಸ್ಟೋರ್ ಆಗಿರುತ್ತದೆ, ಅದನ್ನೇ ಮತ್ತೆ ತೆಗೆದು ಮೆಲುಕು ಹಾಕೋದು, ಅದನ್ನ ಸ್ಮೃತಿ ಅಂತ ಕರಿತೀವಿ. ತತ್ರ ಸಂಸ್ಕಾರ ಸನ್ನಿಕರ್ಷ ರೂಪ. ನೋಡಿ, ಮನಸ್ಸು ಪ್ರತ್ಯಕ್ಷ ಆಗಬೇಕಂದ್ರೆ ಸನ್ನಿಕರ್ಷ ಆಗಬೇಕು, ಕಾಂಟ್ಯಾಕ್ಟ್ ಇರಬೇಕು. ಸೊ ಈಗ ಇಲ್ಲಿ ಯಾವುದು ಕಾಂಟ್ಯಾಕ್ಟ್ ಇದೆ? ಮಾನಸ ಅಂದ್ರೆ ಸ್ಮೃತಿ ಅಂತ ತೆಗೆದುಕೊಂಡಾಗ ಸನ್ನಿಕರ್ಷ ಯಾವುದು ಹಾಗೆ ಅಂದ್ರೆ ನೋಡಿ, ಅದೇ ಸಂಸ್ಕಾರ. ಸಂಸ್ಕಾರ ಅಂದ್ರೆ ನಾವು ಹಿಂದೆ ಏನು ನೋಡಿದ್ದು ಕೇಳಿದ್ದು ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನ ಸಂಸ್ಕಾರ ಅಂತ ಕರಿತೀವಿ. ಸ್ಟೋರೇಜ್ ಅದು. ಆ ಮನಸ್ಸು ಏನ್ ಮಾಡ್ತದೆ, ಮನಸ್ಸಿಗೂ ಆ ಸ್ಟೋರೇಜ್ಗೂ ಕಾಂಟ್ಯಾಕ್ಟ್ ಬರ್ತದೆ, ಆ ಸಂಸ್ಕಾರಕ್ಕೂ ಕಾಂಟ್ಯಾಕ್ಟ್ ಬರ್ತದೆ. ಬಂದಾಗ ಸ್ಮೃತಿ ಉಂಟಾಗ್ತದೆ. ಹೇಗೆ ಕಣ್ಣಿನಿಂದ ಪುಸ್ತಕವನ್ನು ನೋಡಿದ್ರೆ ಪುಸ್ತಕಕ್ಕೂ ಕಣ್ಣಿಗೂ ಕಾಂಟ್ಯಾಕ್ಟ್ ಇರಬೇಕು, ಹಾಗಿದ್ದಾಗ ಪುಸ್ತಕದ ಜ್ಞಾನ ಬರುತ್ತದೆ. ಆ ಸನ್ನಿಕರ್ಷ ಅಂತ ಕರೀತಾರೆ, ಅದು ಇರಬೇಕು. ಪ್ರತ್ಯಕ್ಷ ಆಗಬೇಕಂದ್ರೆ ಸನ್ನಿಕರ್ಷ ಇರಬೇಕು. ಸೊ ಅದೇ ತರ ಸ್ಮೃತಿಗೆ ಸನ್ನಿಕರ್ಷ ಯಾವುದು ಹಾಗೆ ಅಂತ ಒಂದು ಪ್ರಶ್ನೆ ಬರ್ತದೆ, ಅದನ್ನ ಸಂಸ್ಕಾರ ಅಂತ ಕರಿತೀವಿ. ಅಂದ್ರೆ ಸ್ಟೋರೇಜ್ ಅದು. ನಾವ್ ಹಿಂದೆ ಏನ್ ನೋಡಿರ್ತೀವಿ ಕೇಳಿರ್ತೀವಿ ಅದೆಲ್ಲ ಸ್ಟೋರ್ ಆಗಿರುತ್ತದೆ, ಹಳೆಯ ಅನುಭವಗಳು. ಅದು ಜೊತೆಗೆ ಕಾಂಟ್ಯಾಕ್ಟ್ ಅನ್ನ ಪಡೆದು ಆ ಸ್ಮೃತಿ ನಮಗೆ ಬರುತ್ತದೆ ಹಾಗೆ ಅಂತ. ತತ್ರ ಸಂಸ್ಕಾರ ಸನ್ನಿಕರ್ಷ ರೂಪ. ಯಥಾ ಯೋಗೀಂದ್ರಿಯಾಣಾಂ ಯೋಗಜೋ ಧರ್ಮ ತಸ್ಯ ಮಾನಸೋ ದೋಷ ರಾಗಾದಯ. ಯಥಾ ಯೋಗೀಂದ್ರಿಯಾಣಾಂ, ಆ ಪಂಕ್ತಿ ಯಥಾ ಯೋಗೀಂದ್ರಿಯಾಣಾಂ ಯೋಗಜೋ ಧರ್ಮ ಎಂಬ ಅದನ್ನ ನಾಳೆ ನೋಡೋಣ. ನೋಡ್ಬಿಟ್ಟು ಮುಂದುವರ್ಸ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀಹರಿಯನ್.